ಇವತ್ತು ವಿರೋಧ ಪಕ್ಷ ನಾಯಕರು ಆಯ್ಕೆಯಾಗಿ ಶೋಭಾ ದೇಸಾಯಿ ಮೇಡಮ್ ಅವರಿಗೆ ಇವತ್ತೇನು ಅಧಿಕಾರ ಏನು ಇವತ್ತೆಲ್ಲ BJP ಕಾಂಗ್ರೆಸ್ JDS ಎಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಒಂದು ಅಧಿಕಾರ ಪಟ್ಟಯನ್ನು ಕೊಟ್ಟಿದ್ದಾರೆ. ಇವತ್ತು ಶೋಭಾ ದೇಸಾಯಿ ಮೇಡಮ್ ಅವರು ನಮ್ಮ ತಾಯಿ ಇದ್ದಂಗೆ ಅವರು, ಯಾಕಂದ್ರೆ ನಮ್ಮ ತಾಯಿನೂ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ಮತ್ತು ಶ್ರೀನಿವಾಸ್ ದೇಸಾಯಿ ಅವ್ರ ಮಗ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಶೋಭಾ ಮೇಡಮ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೊಂದು ವಿರೋಧ ಪಕ್ಷದಾಗ ನಾವು ಇವತ್ತೊಂದು ನಂಬಿಕೆ ಇದೆ. ಇವತ್ತು ವಿರೋಧ ಪಕ್ಷದಾಗ ದನಿ ಎತ್ತಂಥ ಕೆಲಸ ಶೋಭಾ ಮೇಡಮ್ ಅವರು ಮಾಡ್ತಾರ. ಒಂದು ಹೆಣ್ಮಗಳು ಆ ಕುರ್ಚಿ ಮೇಲೆ ಕೂತಿದಾರ ಅಂದರೆ ಒಂದು ಭಾಳ ದೊಡ್ಡ ಖುಷಿ ಅದು. ಮತ್ತು ಪ್ಲಸ್ ಕಮ್ಯುನಿಟಿಗೆ ಇವತ್ತೊಂದು ದೇಸಾಯಿ ಕಮ್ಯುನಿಟಿ, ಇವತ್ತು ಆ ಕಮ್ಯುನಿಟಿಗೂ ಇವತ್ತೊಂದು ಕಲಬುರಗಿ ಜಿಲ್ಲೆದಾಗ ಬ್ರಾಹ್ಮಣ ಕಮ್ಯುನಿಟಿದಾಗ ಒಂದು ಹೆಣ್ಮಗಳಿಗೆ ಇವತ್ತೊಂದು ವಿರೋಧ ಪಕ್ಷದಾಗ ಏನು ಕೂಡಿಸಿದ್ದಾರೆ. ಅದಕ್ಕೆ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಇವತ್ತೇನು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಆ ತೀರ್ಮಾನಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಯಾಕಂದರೆ ಇವತ್ತು ಒಂದು ಕಮ್ಯುನಿಟಿಗೆ ಗುರುತಿಸಿ, ಒಂದು ಬ್ರಾಹ್ಮಣ ಕಮ್ಯುನಿಟಿಗೆ ಅಪ್ಪುಗೌಡರು ಇವತ್ತೊಂದು ಮನಸ್ಸಿನಲ್ಲಿ ಇಟ್ಟು ಇವತ್ತು ಶೋಭಾ ಮೇಡಮ್ ಅವರಿಗೆ ಒಂದು ಅಧಿಕಾರದಲ್ಲಿ ವಿರೋಧ ಪಕ್ಷದಾಗ ಏನು ಕೂಡಿಸಿದಾರಲ್ಲ, ಇವತ್ತು ಎಲ್ಲೊಂದು ಕಡೆ ಕಲಬುರಗಿ ಸಿಟಿದಾಗ ಆ ಕಮ್ಯುನಿಟಿಗೂ ಒಂದು ಒಳ್ಳೆಯ ಹೆಸರು. ಮತ್ತು ಭಾಳಷ್ಟು ಜನ ಕಮ್ಯುನಿಟಿ ಮುಖಂಡರು ಬಂದಿದ್ದಾರೆ, ದತ್ತಾತ್ರೇಯ ಪಾಟೀಲ್ ಸಾಹೇಬರು ಬಂದಿದ್ದಾರೆ, ಎಲ್ಲ ವಿರೋಧ ಪಕ್ಷದವರು, ಮೇಯರ್ ಎಲ್ಲರೂ ಇದ್ದಾರೆ ಇಲ್ಲಿ. ಅದಕ್ಕೆ ಇವತ್ತು ಕಲಬುರಗಿ ಜಿಲ್ಲೆದಾಗ ಹೊಸ ಮೇಯರ್ನು ವರ್ಷಾ ಜಾನಿ ಅವ್ರನ್ನೂ ಹೊಸ ಮೇಯರ್ ಆಗಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಂದು ವರ್ಷದಲ್ಲಿ ಅವ್ರ ಪೀರಿಯಡ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಸಿಟಿಗೆ ಒಂದು ಅಭಿವೃದ್ಧಿ ಮಾಡ್ತಾರಂತ ನಮಗೊಂದು ಅವ್ರ ಮೇಲೆ ಒಂದು ನಂಬಿಕೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.